ಆರ್‌ಸಿಬಿ ಈ ಆಟಗಾರರನ್ನು ಬಿಟ್ಟರೂ ಆತನಿಗೆ ಆರ್‌ಸಿಬಿ ಬಿಟ್ಟು ಇರೋದಕ್ಕೆ ಆಗುತ್ತಿಲ್ಲ. ಹೌದು, ಈ ರೀತಿ ಆಗುತ್ತಿರೋದು ಬೇರೆ ಯಾರಿಗೂ ಅಲ್ಲ, ನಮ್ಮ ಮಿಯಾಬಾಯ್ ಮೊಹಮ್ಮದ್ ಸಿರಾಜ್. ಹೌದು, ಈ ಬಾರಿಯ ಮೆಗಾ ಹರಾಜಿನಲ್ಲಿ 12 ಕೋಟಿ ಮೊತ್ತಕ್ಕೆ ಗುಜರಾತ್ ತಂಡದ ಪಾಲಾಗಿರೋ ಸಿರಾಜ್ಗೆ ಇನ್ನೂ ಕೂಡ ಆರ್‌ಸಿಬಿಯನ್ನು ಮರೆಯೋದಕ್ಕೆ ಆಗುತ್ತಿಲ್ಲ. 2018ರಲ್ಲಿ ಆರ್‌ಸಿಬಿ ತಂಡವನ್ನು ಸೇರಿಕೊಂಡಿದ್ದ ಸಿರಾಜ್ ಸತತ 6 ವರ್ಷಗಳ ಕಾಲ ಆರ್‌ಸಿಬಿ ತಂಡದಲ್ಲಿ ಆಡಿದ್ರು. ಆರ್‌ಸಿಬಿಯ ಹುಡುಗನಾಗಿ ಆರ್‌ಸಿಬಿ ಫ್ಯಾನ್ಸ್ಗಳ ನೆಚ್ಚಿನವರಾಗಿದ್ರು. ಇನ್ನು ಮೆಗಾ ಹರಾಜಿಗೂ ಮುನ್ನ ಆರ್‌ಸಿಬಿ ಸಿರಾಜ್ ಅವರನ್ನು ತಂಡದಿಂದ ಕೈಬಿಟ್ಟಿತ್ತು. ಹರಾಜಿನಲ್ಲಿ ಆರ್‌ಟಿಎಂ ಕಾರ್ಡ್ ಬಳಸೋದಕ್ಕೆ ಅವಕಾಶವಿದ್ರೂ ಆರ್‌ಸಿಬಿ ಮಾತ್ರ ಆರ್‌ಟಿಎಂ ಕಾರ್ಡ್ ಅನ್ನು ಸಿರಾಜ್ ಮೇಲೆ ಬಳಸದೆ ಸಿರಾಜ್ ಅವರನ್ನು ಕೈಬಿಟ್ಟಿತ್ತು. ಹೀಗಾಗಿ ಸಿರಾಜ್ 12 ಕೋಟಿ ಮೊತ್ತಕ್ಕೆ ಗುಜರಾತ್ ತಂಡವನ್ನು ಸೇರಿಕೊಂಡಿದ್ರು. ಇನ್ನು ಆರ್‌ಸಿಬಿ ಬಿಟ್ಟ ವಿಚಾರವಾಗಿ ಸಿರಾಜ್ ಬೇಸರವನ್ನು ಹೊಂದಿದ್ರು. ಇದೀಗ ಐಪಿಎಲ್ ಶುರುವಾಗ್ತಿದೆ. ಹೀಗಿರುವಾಗ ಇದೀಗ ಮೊಹಮ್ಮದ್ ಸಿರಾಜ್ ಆರ್‌ಸಿಬಿ ಮತ್ತು ವಿರಾಟ್ ಕೊಹ್ಲಿ ನೆನೆದು ಭಾವುಕರಾಗಿದ್ದಾರೆ. ಹೌದು, ಗುಜರಾತ್ ತಂಡ ಸೇರಿದ ಸಿರಾಜ್ ಇತ್ತೀಚೆಗೆ ಮಾತನಾಡಿದ್ದು ವಿರಾಟ್ ಮತ್ತು ಆರ್‌ಸಿಬಿ ಮಾಡಿದ ಸಹಾಯವನ್ನು ನೆನೆಸಿಕೊಂಡಿದ್ದಾರೆ. ಕಷ್ಟದ ಸಮಯದಲ್ಲಿ ನನ್ನ ಬೆನ್ನಿಗೆ ವಿರಾಟ್ ಬಾಯ್ ನಿಂತಿದ್ರು. ನಾನು ಏನು, ನಾನು ಯಾರು ಅನ್ನೋದನ್ನ ಗುರುತಿಸಿಕೊಳ್ಳೋದಕ್ಕೆ ಆರ್‌ಸಿಬಿ ಫ್ರಾಂಚೈಸಿಗಳು ಅವಕಾಶ ಮಾಡಿಕೊಟ್ರು. ವಿರಾಟ್ ನೀಡಿದ ಬೆಂಬಲ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ವಿರಾಟ್ ಬೆಂಬಲವೇ ಕಾರಣ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ. ನಾನು ವಿರಾಟ್ ಕೊಹ್ಲಿ ಮತ್ತು ಆರ್‌ಸಿಬಿಯನ್ನು ತೊರೆಯುವಾಗ ಬೇಸರವಾಯಿತು, ಆದರೆ ಗಿಲ್ ನೇತೃತ್ವದಲ್ಲಿ ನಾವು ಅದ್ಭುತ ತಂಡವನ್ನು ಹೊಂದಿದ್ದೇವೆ ಅನ್ನೋ ಮಾತನ್ನ ಮೊಹಮ್ಮದ್ ಸಿರಾಜ್ ಹೇಳಿಕೊಂಡಿದ್ದಾರೆ. ಇನ್ನು 2018ರಲ್ಲಿ ಆರ್‌ಸಿಬಿ ತಂಡವನ್ನು ಸೇರಿಕೊಂಡಿದ್ದ ಮೊಹಮ್ಮದ್ ಸಿರಾಜ್ಗೆ ಆರ್‌ಸಿಬಿ ಮತ್ತು ವಿರಾಟ್ ಕೊಹ್ಲಿಯ ಬೆಂಬಲದೊಂದಿಗೆ ಜನಪ್ರಿಯ ಪಡೆಯುವ ಜೊತೆಯಲ್ಲಿ ಟೀಂ ಇಂಡಿಯಾದ ಪ್ರಮುಖ ಬೌಲರ್ ಅಂತ ಅನಿಸಿಕೊಂಡಿದ್ರು. ಸದ್ಯ 12 ಕೋಟಿ ಮೊತ್ತಕ್ಕೆ ಮೊಹಮ್ಮದ್ ಸಿರಾಜ್ ಗುಜರಾತ್ ತಂಡವನ್ನು ಸೇರಿಕೊಂಡಿದ್ದು ಸೀಸನ್ 18ರಲ್ಲಿ ಯಾವ ರೀತಿ ಪ್ರದರ್ಶನ ನೀಡಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಮೊಹಮ್ಮದ್ ಸಿರಾಜ್ ಅವರನ್ನು ಆರ್‌ಸಿಬಿ ತಂಡದಿಂದ ಕೈಬಿಟ್ಟಿದ್ದು ತಪ್ಪು ನಿರ್ಧಾರ ಅಂತ ನಿಮಗೆ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ.